ಪಿಯುಸಿ ಪಾಸಾದ ತಾಯಿ ಮಗಳು ತಂದೆ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅವಿನಾಶ್ ಕೋಸ್ತಿ. ಈ ಬಾರಿ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸಾಧನೆಯನ್ನ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ತಂದೆ ಮಗ ಹಾಗೂ ತಾಯಿ ಮಗಳು ಕೂಡ ಪಾಸ್ ಆಗಿರುವಂತ ಅದೆಷ್ಟೋ ಉದಾಹರಣೆಗಳು ಈ ವರ್ಷವೂ ಕೂಡ ಕಾಣ್ತವೆ. ಅದು ಎಲ್ಲಿ ಅಂತೀರಾ, ಅದನ್ನೇ ಹೇಳ್ತೀನಿ ಕೇಳಿ. ಮಂಗಳೂರಿನ 57 ವರ್ಷದ ಮೋಹನ್ ರಾಜ್ ಅವರು ಕೂಡ ಪರೀಕ್ಷೆಗೆ ಕಟ್ಟಿರ್ತಾರೆ. ಅದು ದ್ವಿತೀಯ ಪಿಯುಸಿಯಲ್ಲಿ ತನ್ನ ಮಗನ ಜೊತೆಗೆ ಈ ಬಾರಿಯೂ ಎಕ್ಸಾಮ್ ಅನ್ನ ಬರೆದಿದ್ದಾರೆ. ಒಂದ್ ಕಡೆ ಮಗ ಎಕ್ಸಾಮ್ ಅನ್ನ ಬರ್ತಿದ್ರೆ ಇನ್ನೊಂದ್ ಕಡೆ ತಂದೆ ಕೂಡ ಎಕ್ಸಾಮ್ ಅನ್ನ ಬರೆದಿದ್ದಾರೆ. ಬರೆಯೋದಷ್ಟೇ ಅಲ್ಲದೆ ಪಾಸ್ ಕೂಡ ಆಗಿದ್ದಾರೆ. 324 ಅಂಕವನ್ನ ಪಡೆಯುವ ಮೂಲಕ ಉತ್ತೀರ್ಣರಾಗಿರುವಂತಹ ಮೋಹನ್ ರಾಜ್ ಅವರು ಒಂದು ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದರು. ತಮ್ಮ ಮಗನ ಓದಿನ ಜೊತೆಗೆ ನಾನು ಈ ಬಾರಿಯೂ ಕೂಡ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನ ಕಟ್ಟಿ ಪಾಸ್ ಮಾಡಬೇಕು ಅನ್ಕೊಂಡಿರುವಂತಹ ಮೋಹನ್ ರಾಜ್ ಅವರು ಈ ಬಾರಿ ಪಾಸ್ ಆಗಿದ್ದಾರೆ. ಅದರ ಜೊತೆಯಲ್ಲಿ ಅವ್ರ ಮಗ ಕೂಡ 403 ಅಂಕವನ್ನ ಪಡೆಯುವುದರ ಮೂಲಕ ಸಾಧನೆಯನ್ನ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ತಾಯಿ ಮಗಳು ಕೂಡ ಪಾಸ್ ಆಗಿರುವುದು ವಿಶೇಷವಾಗಿದೆ. ಅದೇ ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿಯ ಎನ್ನುವ ಹೆಣ್ಣು ಮಗಳು ಕೂಡ ತಮ್ಮ ಮಕ್ಕಳು ಓದುವುದನ್ನ ನೋಡಿ ಅವರು ಕೂಡ ಎಕ್ಸಾಮ್ ಅನ್ನ ಕಟ್ಟಿ ಬರೆದ್ರೆ ಪಾಸ್ ಆಗ್ಬೋದಲ್ಲ ಅಂತ ಹಠ ತೊಟ್ಟು ಅವರು ಎಕ್ಸಾಮ್ ಅನ್ನ ಕಟ್ತಾರೆ. ತಮ್ಮ ಮಗಳ ಜೊತೆ ಅವರು ಕೂಡ ಪಿಯುಸಿ ಎಕ್ಸಾಮ್ ಅನ್ನ ಬರೀತಾರೆ. ಅವರು ಕೂಡ ಪಾಸ್ ಆಗಿದ್ದಾರೆ. ನೇತ್ರಾವತಿಯವರು 257 ಅಂಕ ಪಡೆಯುವುದರ ಮೂಲಕ ಪಾಸ್ ಆಗಿದ್ದಾರೆ. ಇನ್ನೊಂದು ವಿಶೇಷ ಏನಂದ್ರೆ ಆ ನೇತ್ರಾವತಿ ಮಗಳು ಕೂಡ ಆ ಕಾಲೇಜ್ಗೆ ಪ್ರಥಮ ಬಂದಿದ್ದಾರೆ. 562 ಅಂಕವನ್ನ ಪಡೆಯುವುದರ ಮೂಲಕ ಕಾಲೇಜಿಗೆ ಪ್ರಥಮ ಬಂದಿದ್ದಾರೆ. ತಾಯಿ ಮಗಳು ಕೂಡ ಪಿಯುಸಿ ಪರೀಕ್ಷೆ ಬರೆದು ಪಾಸ್ ಆಗಿದ್ದು ವಿಶೇಷವಾಗಿದೆ. ಅದರ ಜೊತೆಯಲ್ಲಿ ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ಕಲ್ಲೋಳಿ ಗ್ರಾಮದಲ್ಲಿ ಕೂಡ ಅಂಗನವಾಡಿಯ ಸಹಾಯಕಿಯಾಗಿರುವಂತ ಶಿಲ್ಪಾ ಗೀರಣ್ಣವರು ಕೂಡ ಪಿಯುಸಿ ಎಕ್ಸಾಮ್ಗೆ ಕಟ್ಟಿದರು. ಅವರು ಕೂಡ ಪಾಸ್ ಆಗಿದ್ದಾರೆ. 54% ಮಾಡುವ ಮೂಲಕ ಉತ್ತೀರ್ಣರಾಗಿದ್ದಾರೆ. ಜೊತೆಗೆ ಅವರ ಮಗಳು ಕೂಡ ಪಲ್ಲವಿ ಗೀರಣ್ಣವರ 78% ಮಾಡುವ ಮೂಲಕ ಸಾಧನೆಯನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಸೆಕೆಂಡ್ ಪಿಯುಸಿ ಫಲಿತಾಂಶದ ಜೊತೆಗೆ ತಾಯಿ ಮಗಳು ಹಾಗೂ ತಂದೆ ಮಗ ಕೂಡ ಎಕ್ಸಾಮ್ ಅನ್ನ ಬರೆದು ಪಾಸ್ ಆಗಿರುವುದು ವಿಶೇಷ. ಏನಾದ್ರೂ ಸಾಧನೆ ಮಾಡಬೇಕೆನ್ನುವ ಹಂಬಲ ಹೊಂದಿದ್ರೆ ಸಾಕು, ಏನ್ ಬೇಕಾದ್ರೂ ಸಾಧಿಸಬೇಕನ್ನೋಕೆ ಇದೇ ಉದಾಹರಣೆ. ತಮ್ಮ ಮಕ್ಕಳೊಂದಿಗೆ ಹೋಗಿ ತಾವು ಕೂಡ ಎಕ್ಸಾಮ್ ಅನ್ನ ಬರೆದು ಪಾಸ್ ಆಗಿರುವುದು ವಿಶೇಷವಾಗಿದೆ. ಕಲಿಕೆಗೆ ವಯಸ್ಸಿಲ್ಲ ಅನ್ನೋದನ್ನ ಮತ್ತೆ ಇವರು ಸಾಬೀತನ್ನ ಮಾಡಿದ್ದಾರೆ. ಒಂದು ಏನಾದ್ರೂ ಸಾಧನೆ ಮಾಡಬೇಕು ಅನ್ನೋ ಸ್ಫೂರ್ತಿ ಬಂದ್ರೆ ಸಾಕು, ಆ ಮನುಷ್ಯ ಏನ್ ಬೇಕಾದ್ರೂ ಮಾಡ್ತಾನೆ ಅನ್ನೋದಕ್ಕೆ ಇದೇ ಸ್ಫೂರ್ತಿ, ಇದೇ ಉದಾಹರಣೆಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರನ್ ಟಿವಿ, ಇದು ಸಾಮಾಜಿಕ ಚಿಲುಮೆ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದೆ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ. ನರ್ಸರಿಯಿಂದ 5ನೇ ತರಗತಿ ತನಕ ಇರುವ ನಮ್ಮ ಶಾಲೆಯಲ್ಲಿ ನುರಿತ ಬೋಧಕರು, ಸ್ಮಾರ್ಟ್ ಕ್ಲಾಸ್, ವಿಶಾಲವಾದ ಆಟದ ಮೈದಾನ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ, ಶಾಲಾ ವಾಹನ, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡ್ತೇವೆ. ವಸತಿ ಶಾಲೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ಕೋಚಿಂಗ್, ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುತ್ತೇವೆ. ವಾರದಲ್ಲಿ 3 ದಿನ ಆಸಕ್ತ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ನಡೆಸಲಾಗುತ್ತೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಸಾಯಿ ಚೇತನ ಶಾಲೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ಶೀಘ್ರವೇ ಭೇಟಿ ನೀಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.